ರಾಮ ಮಂದಿರದಲ್ಲಿ ಸದನದಲ್ಲಿ ಪ್ರಸ್ತಾವನೆ ಅಂಗೀಕಾರ ಆಗಿದೆ. ಆ ರಾಮ ಮಂದಿರದ ಬಗ್ಗೆ ಪ್ರಸ್ತಾವನೆ ಅಂಗೀಕಾರವನ್ನ ಲೋಕಸಭೆಯಲ್ಲಿ ಸಂಸದರು ಮಾಡಿದ್ದಾರೆ. ಈ ರೀತಿಯಾಗಿ 17ನೇ ಲೋಕಸಭೆಯ ಒಂದು ಕೊನೆಯ ಭಾಷಣದಲ್ಲಿ ಪ್ರಧಾನಿ ಮೋದಿ ಅವರು ಉಲ್ಲೇಖ ಮಾಡ್ತಾರೆ. 5 ವರ್ಷದಲ್ಲಿ ರಿಫಾರ್ಮ್, ಪರ್ಫಾರ್ಮ್, ಟ್ರಾನ್ಸ್ಫಾರ್ಮ್ ಈ ಮೂರು ಕೂಡ ಒಟ್ಟಿಗೆ ಆಗೋದು ತುಂಬಾ ಅಪರೂಪ. ಅಂಥದ್ರಲ್ಲಿ ಈ 5 ವರ್ಷದಲ್ಲಿ ಈ ಮೂರು ಕೂಡ ಒಟ್ಟಿಗೆ ಆಗಿದೆ. ಆರ್ಥಿಕ ಸುಧಾರಣೆಯಲ್ಲಿ ಸಂಸದರ ಪಾತ್ರ ತುಂಬಾ ದೊಡ್ಡದಾಗಿತ್ತು. ಜೊತೆಗೆ ಲೋಕಸಭೆ ಚುನಾವಣೆ ಇನ್ನು ಬಹಳ ದೂರ ಇಲ್ಲ ಅಂತ ಚುನಾವಣೆಯನ್ನು ಕೂಡ ಪ್ರಸ್ತಾಪ ಮಾಡ್ತಾರೆ. ಬಹಳ ಜನರಿಗೆ ಗಾಬರಿ ಆಗ್ತಾ ಇದೆ, ಚುನಾವಣೆ ಹತ್ರ ಬರ್ತಾ ಇದೆ ಅಂತ. ಆದರೆ ನನಗೆ ಚುನಾವಣೆ ಎದುರಿಸೋದಕ್ಕೆ ಆನಂದ ಆಗುತ್ತೆ. ನಾವು ಚುನಾವಣೆಯನ್ನ ಹೆಮ್ಮೆಯಿಂದ ಸ್ವೀಕಾರ ಮಾಡಬೇಕು ಅಂತ ಹೇಳಿ ವಿಪಕ್ಷದವರಿಗೆ ಒಂದು ರೀತಿ ಕಿವಿ ಮಾತು ಹೇಳ್ದಂಗೂ ಕೂಡ ಪ್ರಧಾನಮಂತ್ರಿ ಮೋದಿ ಅವರು 17ನೇ ಲೋಕಸಭೆಯ ಕೊನೆಯ ಭಾಷಣದಲ್ಲಿ ಈ ಎಲ್ಲ ಅಂಶಗಳನ್ನ ಪ್ರಸ್ತಾಪ ಮಾಡಿದರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.